ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನೀವು ಈ ನಮ್ಮ ಲಾಯರ್ ಮೂಲಕ ಈ ಒಂದು ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ನಮ್ಮ ಮುಂದಿನ ಕರೆಯನ್ನ ಚಂದ್ರಶೇಖರ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು, ಪ್ರಶ್ನೆ ಕೇಳಿ. ಮೇಡಮ್ ಮಾತಾಡ್ಬೋದಾ? ಮಾತಾಡಿ ಚಂದ್ರಶೇಖರ್, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಅಣ್ಣನ ಮಗನಿಗೆ ಒಬ್ಬನಿಗೆ ಇದೇ ರೀತಿ ಮದುವೆ ಮಾಡ್ದ, ಒಂದು ಬಡ ಕುಟುಂಬದಲ್ಲಿ ನೋಡಿ. ಓಕೆ. ಅವರು ಅರ್ಥ ನಾವೇನು ವರದಕ್ಷಿಣೆ ಆಗ್ಲಿ ಏನು ತಗೊಳ್ಳಿಲ್ಲ. ಆದ್ರೆ ಆಕೆ ಮಾತ್ರ 1 ವರ್ಷ ಇದ್ರು ಅಷ್ಟೇ. 1 ವರ್ಷ ಆದ್ಮೇಲೆ ಈಗ ಬೇರೆ ಹೋಗಿದ್ದಾರೆ, ಅವ್ರು ವಾಪಸ್ ತಾಯಿ ಮನೆಗೆ ಹೋಗಿದ್ದಾರೆ. ಈತ ಚೆನ್ನಾಗೇ ನೋಡ್ಕೊಂತ ಇದ್ದ, ಆದ್ರೂ ಕೂಡ ಅವರು ಬೇರೆ ಅಫೇರ್ ಮಾಡ್ಕೊಂಡು ಈತನ ಜೊತೆ ಬಂದ್ ಜೀವನಾನು ಮಾಡ್ತಾ ಇಲ್ಲ, ಮತ್ತೆ ಈತನ ಡಿವೋರ್ಸ್ ಕೊಡ್ತಾ ಇಲ್ಲ. ಹೆಚ್ಚಿಗೆ ಮಾತಾಡಿದ್ರೆ ಮಗು ಇದೆ, ನಾನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಎದುರಿಸ್ಕೊಂಡು ಕೋರ್ಟ್ ಅಲ್ಲಿ ಇಲ್ಲ ನನ್ಗೆ ಜೀವನಾಂಶ ಕಟ್ಕೊಡಿ ಹಾಗೆ ಹೀಗೆ ಅಂತ ಧಮಕಿ ಹಾಕ್ತಾರೆ. ಈ ರೀತಿ ಆದಾಗ ಹೆಣ್ಣಿಗೆ ತುಂಬಾನೇ ಸಪೋರ್ಟ್ ಇದೆ ಕಾನೂನಲ್ಲಿ. ಈತ ಗಂಡಸೆ ಕೂಡ ಇವ್ ನಿಸ್ಸಹಾಯಕನಾಗಿದ್ದಾನ ಅವನು. ಅಲ್ಲ, ಹೆಣ್ಣಿಗೆ ಏನು ಇಲ್ಲ ಅಂತ ಹೇಳ್ತಾರಲ್ಲ, ಈಗ ಬೇಕಾದಷ್ಟು ಕಡೆ ಇಂಥವೇ ಆಗ್ತಾ ಇದಾವಲ್ಲ, ಆತನೇ ಹೋಗಿ ಅವಳ ಹತ್ರ ಕೇಳ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ, ಯಾಕೆ ಈ ರೀತಿ ಅಂತ. ಓಕೆ ಚಂದ್ರಶೇಖರ್ ಅವರೇ, ಅಖಿಲ ಅವರಿದ್ದಾರೆ, ಅವ್ರ ಹತ್ರ ಮಾತನಾಡಿ. ಇಂಥ ಪರಿಸ್ಥಿತಿಗಳಲ್ಲಿ ನಾವು ಒಂದು ಕಡೆ ವಿಷಯ ತಿಳ್ಕೊಂಡು ಯಾವುದೇ ರೀತಿಯ ಸಜೆಷನ್ ಕೊಡೋದು ತಪ್ಪಾಗ್ತದೆ. ಅಲ್ಲಿ ಹುಡುಗಿಗೆ ಏನು ತೊಂದರೆ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಹುಡುಗಿ ಯಾವ ಮಾನಸಿಕ ಸ್ಥಿತಿನಲ್ಲಿ ಮದುವೆ ಆದ್ಲು ಅದು ಗೊತ್ತಿಲ್ಲ. ಮದುವೆ ಆದಮೇಲೆ ಅವರಿಬ್ಬರು ಹೇಗಿದ್ರು, ಸಂಬಂಧ ಹೇಗಿತ್ತು ಗಂಡ ಹೆಂಡ್ತಿದ್ದು ಅದು ಗೊತ್ತಿಲ್ಲ. ಇವರು ಥರ್ಡ್ ಪರ್ಸನ್ ಮಾತಾಡ್ತಾ ಇರೋವಂಥವ್ರು ಇಲ್ಲಿ. ಸೊ ಹಾಗಾಗಿ ಇಂಥ ಸಮಯದಲ್ಲಿ ಸಜೆಷನ್ ಕೊಡೋದು ಭಾರಿ ಕಷ್ಟ ಆಗುತ್ತೆ. ಒಂದೇ ಒಂದು ಸಜೆಷನ್ ಏನು ಕೊಡ್ಬೋದು ಅಂದರೆ, ಇಬ್ಬರನ್ನೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋದು ಒಳ್ಳೆಯದು. ಓಕೆ. ಚೈತ್ರ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚೈತ್ರ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಮೇಡಮ್. ಹಾ, ಹೇಳಿ ಚೈತ್ರ ಅವರೇ. ಹಲೋ ಮೇಡಮ್, ನಮ್ಮ ಸಮಸ್ಯೆ ಏನಂತಂದ್ರೆ, ನಮ್ಮ ಮಗಳಿಗೆ ಮದುವೆ ಮಾಡಿದ್ದೆ. ಓಕೆ. ರಿಲೇಷನ್ ಅಲ್ಲೇನೆ, ಸಾಮಾನ್ಯ ಆಗ್ಬೇಕು. ಅವರು ಫಸ್ಟೇನೆ ಒಂದು ಹುಡುಗಿನ ಇಷ್ಟಪಟ್ಟು ಅವರೆಲ್ಲ ಪ್ರೀ ಮ್ಯಾರೇಜ್ ಮಾಡ್ಬಿಟ್ಟು ನಮ್ಮ ಮಗಳು ಮದ್ವೆ ಆಗ್ಬಿಟ್ಟು ಸ್ವಲ್ಪ ಜೋರ. ಆಮೇಲೆ ಅವರು ನಮ್ಮ ಮಗಳು ಮದ್ವೆ ಆಗಿ ಮತ್ತೆ ಹುಡುಗಿನೂ ಮದ್ವೆ ಆಗಿದ್ದಾರೆ. ನಮಗೆ ಮದ್ವೆ ಆದ್ಮೇಲೆ, ನಮ್ಮ ಮಗಳು ಮದ್ವೆ ಆದ್ಮೇಲೆ ನಮ್ಗೆ ವಿಚಾರ ಗೊತ್ತಾಯ್ತು. ಈಗ ನಮ್ಗೆ ಅವ್ರ ಸಂಬಂಧ ಬೇಡ ಅಂತ, ನಾವು ಡೈವರ್ಸ್ ತಗೋಬೇಕು ಅಂತ. ಅವರು ಲಾಯರ್ ಆಗಿದ್ದಾರೆ, ಅವರು ನಮ್ಮ ತಮ್ಮನೇ ಅವರು. ಈಗ ನಾವ್ ಯಾವ ರೀತಿ ನಾವು ಕೇಸ್ ಇದು ಮಾಡ್ಕೋಬೇಕು ಅನ್ನೋ ಒಂದು ಇದು ನಮಗೆ. ಓಕೆ. ಯಾರು ನಿಮ್ಮ ಅಳಿಯ ಲಾಯರ್ ಅಮ್ಮ? ಹೌದು, ಅಳಿಯ ಲಾಯರು. ಮದುವೆಯಾಗಿ ಎಷ್ಟು ಸಮಯ ಆಯ್ತು? ಮದ್ವೆಯಾಗಿ 2 ವರ್ಷ ಆಯ್ತು. 2 ವರ್ಷ ಆಯ್ತಾ? 2 ವರ್ಷದವರೆಗೂ ಏನ್ ಮಾಡ್ತಾ ಇದ್ರಿ, ಗೊತ್ತಾಗಿರ್ಲಿಲ್ವಾ? 2 ದಿನದಲ್ಲೇ ಗೊತ್ತಾಯ್ತು. ನಾವು ಅವತ್ತಿನಿಂದ ನಾವು ಸಪ್ರೇಟ್ ಇದ್ವಿ ನಾವು. ನೋಡಿ, ಇಂಥ ಸಮಯದಲ್ಲಿ 1 ವರ್ಷದ ಒಳಗಡೆನೆ ನೀವು ಕೇಸ್ ಹಾಕೊಂಡ್ರೆ ನಲ್ಲಿಫಿಕೇಶನ್ ಆಫ್ ಮ್ಯಾರೇಜ್ ಅಂತ, ಅಂದ್ರೆ ಮದುವೆನೇ ರದ್ದು ಮಾಡುವಂಥದ್ದು. ಮದುವೆ ನಡೆದಿರೋ ಮದುವೆ ವ್ಯಾಲಿಡ್ ಅಲ್ಲ ಅಂತ ಹೇಳ್ಬಿಟ್ಟು 1 ವರ್ಷದ ಒಳಗಡೆ ವಿಷಯ ಗೊತ್ತಾದ ತಕ್ಷಣ. ವಿಷಯ ಗೊತ್ತಾಗಿಲ್ಲ ಅಂದರೆ ಗೊತ್ತಾದ ತಕ್ಷಣ ಅದು ಯಾವ ಸಮಯ ಬೇಕಾದರೂ ಆಗ್ಬೋದು. ಆದರೆ 1 ವರ್ಷದವರೆಗೂ ಕಾಯ್ದುಬಿಟ್ರೆ ಮದುವೆ ವ್ಯಾಲಿಡ್ ಆಗತ್ತೆ. ಆಕೆನೂ ಕೂಡ ಮೆಜಾರಿಟಿಗೆ ಬಂದಿರೋಂಥ ಒಂದು ಹೆಣ್ಣು, ಈತ ಕೂಡ ಮೇಜರ್ ಆಗಿರೋಂಥ ಒಂದು ಗಂಡು. ಸೊ ಹಿಂಗಿದ್ದಾಗ ಇಬ್ಬರದು ಒಪ್ಪಿಗೆ ಆಗಿ ಮದುವೆ ಆಗಿದೆ ಅಂತ ವಿಷಯ ಗೊತ್ತಾದ ಮೇಲೂ ಸಹ ಇವರು 2 ವರ್ಷ ಸುಮ್ಮನೆ ಇದ್ದಾರೆ ಅಂದರೆ ಆ ಮದುವೆಗೆ ಇವರು ಸಮ್ಮತ ಒಪ್ಕೊಂಡಿದ್ದಾರೆ, ಹಾಗಾಗಿ ಸುಮ್ಮನೆ ಇದ್ದಾರೆ ಅಂತ ಆಗುತ್ತೆ. ಈಗ ನೀವು ಒಂದೇ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಡಿವೋರ್ಸ್ಗೆ ಅಪ್ಲೈ ಮಾಡಬೇಕಮ್ಮ. ಡಿವೋರ್ಸ್ಗೆ ಅಪ್ಲೈ ಮಾಡಿಬಿಟ್ಟು ಆತನ ಮೇಲೆ ಬೈಗಮಿ ಕೇಸ್, ಅಂದರೆ 2 ಮದುವೆ ಮಾಡ್ಕೊಂಡಿದ್ದಾನೆ ಈ ಮನುಷ್ಯ ಅಂತ ಅಂದ್ಬಿಟ್ಟು ಕೇಸ್ ಹಾಕಿ ನೀವು ಆತನ ಕಡೆಯಿಂದ ಕಾಂಪನ್ಸೇಷನ್ ಕೂಡ ಪಡಿಬೋದು, ಮದುವೆಗಾಗಿರುವಂಥ ಖರ್ಚುಗಳನ್ನೆಲ್ಲ ಪಡಿಬೋದು, ಈಕೆಗಾಗಿರುವಂಥ ಅನ್ಯಾಯಕ್ಕೆ ಪರಿಹಾರ ಪಡಿಬೋದು. ಮತ್ತು ಆತ ನೀವು ಹೇಳ್ತೀರಾ ಲಾಯರ್ ಅಂತ ಹೇಳಿಬಿಟ್ಟು, ಲಾಯರ್ ಆಗಿ ಈ ಕೆಲಸ ಮಾಡೋದು ತಪ್ಪಾಗುತ್ತೆ. ಆತನ ಪ್ರಾಕ್ಟೀಸಿಂಗ್ ಲೈಸೆನ್ಸ್ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ನಮ್ಮ ಮುಂದಿನ ಕರೆಯನ್ನು ಜ್ಯೋತಿ ಅವರು ಬೆಂಗಳೂರಿನಿಂದ ಮಾಡಿದ್ದಾರೆ. ಜ್ಯೋತಿ ಅವರೇ, ಲಾಯರ್ ಅಖಿಲ ಅವರಿದ್ದಾರೆ, ಅವ್ರ ಹತ್ರ ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಮೇಡಮ್, ನಮ್ಮ ಮನೆ ವ್ಯವಹಾರ ಎಲ್ಲ ನಮ್ಮ ಮಾವನಿಗೆ 3 ಜನ ಗಂಡ್ಮಕ್ಳು. ಮಾವ ಇರುವಾಗ ಅವರೇ ನೋಡ್ಕೊಂತ ಇದ್ರು. ಇತ್ತೀಚೆಗಷ್ಟೇ ಮಾವ ಹೋಗ್ಬಿಟ್ರು. ಮಾವ ಹೋದ್ಮೇಲೆ ಅತ್ತೆ ಮತ್ತೆ ಅವ್ರ ಮಗ ಇನ್ನೊಬ್ರು ವ್ಯವಹಾರ ಎಲ್ಲ ನೋಡ್ಕೊಂತ ಇದ್ದಾರೆ. ಆಸ್ತಿ ಎಲ್ಲ ಹೆಸರಲ್ಲಿರೋದು ಅವ್ರ ನಂತರ ಡಿವೈಡ್ ಆಗಿ ಬರುತ್ತೆ. ಆದ್ರೆ ಈಗ ಮನೆ ಬಾಡಿಗೆ ಅದು ಇದು ಒಂದು 10-15 ಸಾವಿರ ಬರುತ್ತೆ. ಅದು ಕೇಳಿದ್ರೆ ನಾನು ಇಷ್ಟ ಬಂದವ್ರು ಕೊಡ್ತೀನಿ ಅಂತ ಇದ್ದಾರೆ. ನಮಗೂ ಕಷ್ಟ, ಮಕ್ಳಿದ್ದಾರೆ, ನೋಡ್ಕೋಬೇಕು. ಅವ್ರ ಹತ್ರ ಹೇಗ್ ಕೇಳೋದಾ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ಲ. ಕೇಳಿದ್ರೆ ಕೊಡಲ್ಲ ಅಂತಾರೆ. ಕಾನೂನು ರೀತಿಯಾಗಿ ಕೇಳ್ಬೋದಾ ನಾವು? ನಿಮ್ ಗಂಡ ಬದುಕಿದಾರಲ್ವಮ್ಮ? ಇದಾರೆ. ಅವ್ರು ಕೊಡಲ್ಲ ಅಂತಾರಲ್ವಾ, ನಾವೇ ಕೇಳೋದ್ ಬಿಡು ಅಂತಾರೆ.
ಆದ್ರೆ ಒಬ್ರೇ ತಿಂತಾ ಇದಾರಲ್ಲ, ನೀವು ಮಗನೇ ಅಲ್ವಾ, ನಮಗೂ ಬೇಕಲ್ವಾ, ಕಷ್ಟ ಇದೆ ಅಂತ ನಾವು. ಪ್ರಾಪರ್ಟಿ ನಿಮ್ಮ ಮಾವಂದು ಮಾತ್ರನಾ ಅಥವಾ ನಿಮ್ಮ ಮಾವನ್ಗೆ ಅವರಪ್ಪನಿಂದ ಬಂದಿದ್ದಂತದ್ದ? ಮಾವಂದು ಮಾತ್ರ, ಅಂದ್ರೆ ಮಕ್ಳು ಸಂಪಾದನೆ ಮಾಡ್ಕೊಟ್ಟಿದ್ದಾರೆ, ಪಿತಾದಿತ ಅಲ್ಲ, ಮಾವಂದು ಮಾತ್ರನೇ. ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಾಗ ಸಂಪಾದನೆ ಮಾಡಿದ್ದ? ಹೌದು ಹೌದು. ಮಕ್ಕಳೆಲ್ಲ ಮೆಜಾರಿಟಿಗೆ ಬಂದ್ಮೇಲೆ ಸಂಪಾದನೆ ಮಾಡಿದ್ದ? ಮಕ್ಕಳೆಲ್ಲ ಮೆಜಾರಿಟಿ ಬಂದ್ಮೇಲೆನೆ ಅವರು ದುಡ್ದು ಕಟ್ಟಿದೆ ಸಂಪಾದನೆ ಮಾಡಿರೋದು. ಓಕೆ, ನಿಮ್ಮ ಮಾವ ವಿಲ್ ಏನಾದ್ರು ಬರ್ದಿದಾರಾ? ಏನು ಮಾಡಿಲ್ಲ ಮೇಡಮ್, ನಮ್ಮ ಅತ್ತೆ ಹೆಸರಲ್ಲೇ ಇದೆ ಎಲ್ಲ. ಹಾಗಾದ್ರೆ ನಿಮ್ಮ ಅತ್ತೆಗೂ ಸೇರಿಸ್ದಂಗೆ ಮಿಕ್ಕಿದ ಎಷ್ಟೆಲ್ಲ ಜನ ಮಕ್ಕಳಿದಾರೋ ಅವರಿಗೆ ಪೂರ್ತಿ ಸಮಪಾಲು ಬರ್ತದೆ ಅಮ್ಮ. ಅಷ್ಟು ಭಾಗಗಳಾಗಿ ಅದು ವಿಭಾಗ ಹೊಂದತ್ತೆ ನಿಮ್ಮ ಮಾವನ ಪ್ರಾಪರ್ಟಿ. ನಿಮ್ಮ ಗಂಡನಿಗೂ ಕೂಡ ಸಮಪಾಲು ಬರ್ತದೆ. ಓಕೆ, ನಮ್ಮ ಮುಂದಿನ ಕರೆಯನ್ನ ಸೌದಿ ಅರೇಬಿಯಾದಿಂದ ಹಸನ್ ಅವ್ರು ಮಾಡಿದ್ದಾರೆ. ಹಸನ್ ಅವರೇ ಲಾಯರ್ ಅಖಿಲ ಅವರಿದ್ದಾರೆ, ನಿಮ್ಮ ಸಮಸ್ಯೆಯನ್ನ ಹೇಳಿ. ಮೇಡಮ್, ನಾನು ಮದುವೆ ಆಗಿ ಆಲ್ರೆಡಿ 4.5 years ಆಗಿದೆ. ಆದ್ಮೇಲೆ ನನ್ನ ಫ್ಯಾಮಿಲಿ 2 years ಆದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಬಂದಾದ್ಮೇಲೆ ಚೆನ್ನಾಗಿದ್ವಿ, ಎಲ್ಲ ಒಳ್ಳೆ ಇದ್ದು. ಮತ್ತೆ ಅಲ್ಲಿ ಹೋದ್ಮೇಲೆ ನಮ್ ವೈಫು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲ ಬೇಡ, ಏನೋ ನಾವೇ ಮೇಂಟೈನ್ ಚೆನ್ನಾಗಿದೆ ಬೇಡ ಅಂತ ಹೇಳಿದ್ಕೆ ಇಲ್ಲ ನಾನು ಹೋಗ್ಲೇಬೇಕಂತ ಹೇಳಿದೆ. ನಾನ್ ಬೇಡ ಅವಾಯ್ಡ್ ಮಾಡಿದ್ಕೆ ನಾನು ಈ ಕಡೆ ಬಂದ್ಬಿಟ್ಟೆ ಹೇಳ್ಬಿಟ್ಟು. ನಾನ್ ಬಂದ ತಕ್ಷಣ ಅಲ್ಲಿ ನನ್ನ ಮೇಲೆ ಕೇಸ್ ಚಾರ್ಜ್ ಮಾಡಿದ್ದಾರೆ. ಇದು ಮಿಸ್ಯೂಸ್ ಆಗ್ತಾ ಇಲ್ವಾ ಮೇಡಮ್? ಇದು ಅಟ್ಲೀಸ್ಟ್ ನಾವು ಮಾತಾಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ಬೇಕಾಯ್ತು. ಏನು ಮಾಡಿಲ್ಲ, ನಾನು ಈ ಕಡೆ ಬಂದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಮಿಸ್ಯೂಸ್ ಆಗ್ತಾ ಇದೆಯಲ್ಲ ಮೇಡಮ್? ನೀವು ಬೇಡ ಅಂತ ಹೇಳಿ ಮುಗೀತಾ? ಮುಗೀತು ಮೇಡಮ್. ಓಕೆ, ನೀವು ಬೇಡ ಅಂತ ಹೇಳಿದಂಥ ರೀತಿ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಆಕೆಗೆ ಹರ್ಟ್ ಆಗಿರ್ಬೋದು. ಸೊ ನೀವು ಆಕೆಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದರೆ ಮೋಸ್ಟ್ಲಿ ಇವತ್ತು ಈ ಪರಿಸ್ಥಿತಿ ಇರಲಿಲ್ಲ ಅನಿಸುತ್ತೆ. ಅಥವಾ ಆಕೆ ಉದ್ವೇಗದಲ್ಲಿ ಏನು ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೂ ಸಹ ಅದು FIR ಆಗಿಲ್ಲ ಅಂದರೆ ನಿಮಗೇನು ತೊಂದರೆ ಆಗಲ್ಲ. ಈಗಲೂ ಕೂಡ ನೀವು ಮಾತಾಡಿ ಸಮಾಧಾನದಿಂದ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬಹುದು. ಮತ್ತು ನೀವು ಅರೇಬಿಯಾಗೆ ಹೋಗಿರ್ತೀರಾ, ಆಕೆ ಇಲ್ಲೇ ಇರ್ತಾರೆ ಒಬ್ಬರೇ, ಆಕೆಗೂ ಕೂಡ ಬೇಜಾರಾಗ್ಬೋದು. ಹಾಗಾಗಿ ಕೆಲಸಕ್ಕೆ ಹೋಗೋ ಅಗತ್ಯ ಇದೆ ಅಂತ ಆಕೆಗೆ ಅನಿಸಿರ್ಬೋದು ಇಡೀ ದಿನ ಕಳೆಯೋದಕ್ಕೆ ಮತ್ತು ಇರೋವಂಥ ಪ್ರತಿಭೆನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ದಲೇ. ಸೊ ಆಕೆಯ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಈ ಬಗ್ಗೆ ನೀವು ಯೋಚನೆ ಮಾಡಿ. ಅವ್ರದ್ದೇ ತಪ್ಪು ನಿಮ್ಮದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನೀವಿಬ್ಬರು ಕೂತು ತೀರ್ಮಾನ ಮಾಡಬೇಕಾಗಿರುವಂಥ ವಿಷಯ ಇದು. ಸೊ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಓಕೆ, ಮಹಿಳೆಯಿಂದ ಗಂಡನಿಂದ ಮಹಿಳೆ ಏನಾದರೂ ಶೋಷಣೆಗೆ ಒಳಪಡ್ತಾ ಇದ್ದರೆ ಸೀದಾ ಲಾಯರ್ ಬಳಿ ಹೋಗುವುದರ ಬದಲು ಒಂದು ಕ್ಷಣ ಒಂದು ಕೌನ್ಸಿಲಿಂಗ್ ಇರ್ಬೋದು ಅಥವಾ ಮಹಿಳಾ ಪರಿಹಾರ ಕೇಂದ್ರಗಳ ಬಳಿ ಹೋಗಿ ಒಂದು ಕೌನ್ಸಿಲಿಂಗ್ ತೆಗೆದುಕೊಂಡ ನಂತರ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕು ಅನ್ನೋದು ಈ ಕಾರ್ಯಕ್ರಮದ ಆಶಯ ಕೂಡ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.